7/7/2025 ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಅಹ್ಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಲಂಡನ್ಗೆ ಹೋಗೋದಕ್ಕೆ ಅಂತ ಹೊರಟಿರೋ ಒಂದು ಪ್ಲೇನ್ ಟೋಟಲ್ ಆಗಿ 242 ಜನ ಈ ಒಂದು ಫ್ಲೈಟ್ ಅನ್ನು ಹತ್ತಿರ್ತಾರೆ. ಮಧ್ಯಾಹ್ನ ಸರಿಯಾಗಿ 1:39 ಆ ಒಂದು ಫ್ಲೈಟ್ ರನ್ವೇನಲ್ಲಿ ಬಂದು ಜೋರಾಗಿ ಟೇಕ್ ಆಫ್ ಅನ್ನ ಮಾಡುತ್ತೆ. ಎಲ್ಲ ಪ್ರಯಾಣಿಕರು ಸೆಟಲ್ ಡೌನ್ ಆಗ್ತಾ ಇರ್ತಾರೆ, ಎಲ್ಲವೂ ಕೂಡ ನಾರ್ಮಲ್ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ 33 ಸೆಕೆಂಡ್ಗಳ ಒಳಗಾಗಿ ಪೈಲಟ್ಗಳಿಗೆ ಗೊತ್ತಾಗುತ್ತೆ ಲ್ಯಾಂಡಿಂಗ್ ಗೇರ್ ಇನ್ನೂ ಒಳಗೆ ಹೋಗಿಲ್ಲ, ಹಾಗೇನೆ ಆ ರೆಕ್ಕೆಗಳ ಫ್ಲಾಪ್ಗಳು ಕೂಡ ಸರಿಯಾಗಿ ಓಪನ್ ಆಗಿಲ್ಲ. ಆ ಟೈಮ್ಗೆ ಫ್ಲೈಟ್ 625 ಅಡಿ ಎತ್ತರಕ್ಕೆ ಹೋಗಿ ಜೋರಾಗಿ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿದ್ದಂಥ ಪೈಲಟ್ಗಳು ಏನು ಮಾಡಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಆ ಒಂದು ಫ್ಲೈಟು ಅಹ್ಮದಾಬಾದ್ನಲ್ಲಿದ್ದಂಥ BJ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಬಿದ್ದು ಜೋರಾಗಿ ಹತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. 241 ಜನ ಪ್ರಯಾಣಿಕರ ಜೊತೆ ಆ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ 29ಕ್ಕೂ ಹೆಚ್ಚು ಜನರ ಪ್ರಾಣ ಕ್ಷಣಾರ್ಧದಲ್ಲಿ ಹಾರಿ ಹೋಗುತ್ತೆ. ಸಡನ್ ಆಗಿ 33 ಸೆಕೆಂಡ್ಗಳಲ್ಲಿ ಒಂದು ಫ್ಲೈಟು ಬಂದು ನೆಲಕ್ಕೆ ಬೀಳೋದಕ್ಕೆ ಕಾರಣ ಆದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ.